ಇನ್ನು ವಾಪಸ್ ಹುಬ್ಬಳ್ಳಿ ಪ್ರಕರಣ ವಿಚಾರಕ್ಕೆ ಬರೋಣ. ಹುಬ್ಬಳ್ಳಿಯಲ್ಲಿ ಬಾಲಕಿ ಮೇಲೆ ನೀಚ ಕೃತ್ಯ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೆಂಗಳೂರಿನಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬಿಹಾರ ಮೂಲದ ವ್ಯಕ್ತಿ ಬಾಲಕಿಯನ್ನ ಕೊಲೆ ಮಾಡಿದ್ದಾನೆ, ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ ಅನ್ನೋ ಮಾಹಿತಿ ಇದೆ. ಸ್ಥಳ ಪರಿಶೀಲನೆಯ ಸಂದರ್ಭದಲ್ಲಿ ಪೊಲೀಸರ ಮೇಲೂ ಕೂಡ ಆತ ಅಟ್ಯಾಕ್ ಮಾಡಿದ್ದಾನೆ ಅನ್ನೋದು ಗೊತ್ತಾಗಿದೆ. ಪೊಲೀಸರು ತಮ್ಮ ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಿದ್ದಾರೆ. ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆಗೆ ಸೂಚನೆಯನ್ನ ನೀಡಿದ್ದೀನಿ. ತನಿಖೆ ಮಾಡಿದ ನಂತರ ಸತ್ಯಾಂಶ ತಿಳಿದು ಬರುತ್ತೆ. ಹೊರ ರಾಜ್ಯದ ಸಾಕಷ್ಟು ಜನ ಬೆಂಗಳೂರಿಗೆ ಬರ್ತಾರೆ. ಅವರಿಗೆ ಇಲ್ಲಿನ ಸಂಸ್ಕೃತಿ, ಜನರ ಭಾವನೆ ಅರ್ಥ ಆಗಲ್ಲ. ಹೊರಗಿನಿಂದ ಬಂದವರಿಗೆ ಯಾರಿಗೂ ಅರ್ಥ ಆಗಲ್ಲ. ಹೊರ ರಾಜ್ಯದಿಂದ ಬಂದವರೇ ಹೆಚ್ಚು ಪ್ರಕರಣವನ್ನ ದಾಖಲು ಮಾಡ್ಕೊಳ್ತಾ ಇದ್ದಾರೆ. ಕ್ರಮ ಕೈಗೊಳ್ಳೋದಕ್ಕೆ ನಾವು ಜಂಟಿಯಾಗಿ ಸಭೆ ಮಾಡ್ತಿದ್ದೀವಿ ಅಂತಂದ್ರು ಹೋಮ್ ಮಿನಿಸ್ಟರ್. ರಾಜ್ಯದಿಂದ ಬಂದವ್ರದ್ದೇ ಹೆಚ್ಚು ಕೇಸಸ್ಗಳು ನಾವು ನೋಡ್ತೇವೆ. ಅದರಿಂದ ಕಾರ್ಮಿಕ ಇಲಾಖೆಗೂ ಕೂಡ ನಾನು ಮಾತಾಡ್ತೀನಿ. ಒಂದು ಕಂಬೈನ್ಡ್ ಮೀಟಿಂಗ್ ಮಾಡಿ ಏನು ಕ್ರಮ ತಗೋಬೋದು. ಕನ್ಸ್ಟ್ರಕ್ಷನ್ಸ್ ವರ್ಕರ್ಸು, ಸುಮಾರು ಕಡೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗಳ ಕ್ರೈಮ್ಗಳೆಲ್ಲ ಆಗಿರೋದು ನಿಮಗೂ ಗೊತ್ತಿದೆ. ಅಂಥದ್ರಿಂದ ಅದನ್ನು ಒಂದು ಸಭೆ ಮಾಡಿ ಅದಕ್ಕೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡಿ ಇಮಿಡಿಯೇಟಾಗಿ ತೊಗೊಂಡೋಗಿ ಆಸ್ಪತ್ರೆಗೆ ಅವನನ್ನು ಅಡ್ಮಿಟ್ ಮಾಡಿದ್ದಾರೆ. ಅಲ್ಲಿ ಆಸ್ಪತ್ರೆಗೆ ಹೋಗೋಷ್ಟಲ್ಲಿ ತೀರ್ಕೊಂಡಿದ್ದ ಅಂತ ಹೇಳಿ ರಿಪೋರ್ಟ್ ಇದೆ. ಅದಕ್ಕೆ ನಾನು ಇಮಿಡಿಯೇಟಾಗಿ ಒಂದು ತನಿಖೆ ಮಾಡಿ ಅಂಥೇಳಿ ಒಬ್ಬ ಸೀನಿಯರ್ ಆಫೀಸರ್ ಇಂದ ತನಿಖೆ ಮಾಡಿಸಿ ಅಂತ ಹೇಳಿದ್ದೇನೆ. ತನಿಖೆ ಮಾಡಿದ ಮೇಲೆ ಆ್ಯಕ್ಚುಯಲ್ ಫ್ಯಾಕ್ಟ್ಸ್ಗಳು ಎಲ್ಲ ಗೊತ್ತಾಗುತ್ತೆ. BTM ಲೇಔಟ್ ಇನ್ಸಿಡೆಂಟ್ ಅವನು ಕೂಡ ಸೆಕ್ಯೂರ್ ಆಗಿದ್ದಾನೆ ಅಂತ. ಅವನು ಈಗ ಕೇರಳದಲ್ಲಿ ಗುಲ್ಬರ್ಗಾ ಮೂಲದವನು ಅಂತ ಹೇಳ್ತಾರೆ. ಅದು ಕರ್ಕೊಂಡು ಬಂದಮೇಲೆ ಅವನ ಹತ್ರ ಮಾಹಿತಿ ತೊಗೊಂಡು ಕೇಸಸ್ ಮುಂದುವರಿಸ್ತಾರೆ. ಕೊಪ್ಪಳದ ವಿಚಾರದ ಏನಾದರೂ ಅಪ್ಡೇಟ್ ಇದೆಯಾ ಸರ್? ಕೊಪ್ಪಳದ್ದೇನು ಇನ್ನೂ ನನಗೆ ಅಪ್ಡೇಟ್ ಬಂದಿಲ್ಲ. ಹುಬ್ಬಳ್ಳಿ ಕೇಸು ವಲಸೆ ಬಂದಿರತಕ್ಕಂಥವ್ರಿಗೆ ಇಲ್ಲಿನ ಕಾನೂನು ಭಯ ಇದೆಯೋ ಗೊತ್ತಿಲ್ಲ. ಯಾಕಂದರೆ UP ಬಿಹಾರದಲ್ಲಿ ಈ ಥರದ ಘಟನೆಗಳು ಕಾಮನ್ ಅನ್ನೋ ಥರದಲ್ಲಿ ನಡೆದೋಗ್ಬಿಡ್ತಾರೆ. ಕರ್ನಾಟಕದಲ್ಲಿ ವಲಸೆ ಕಾರ್ಮಿಕರ ಬಗ್ಗೆ ಒಂದು ಎಚ್ಚರಿಕೆ ಇಡಬೇಕಂತ